ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಇದು ಮನುಷ್ಯರಿಗೆ ಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವಾಗುವಂಥದ್ದಾಗಿದೆ. ದೇವರಿಗೆ ಎಲ್ಲವೂ ಸಾಧ್ಯವಾಗಿರುವಂಥದ್ದಾಗಿದೆ. ಮನುಷ್ಯರಾಗಿರುವಂಥ ನಾವು ಒಂದು ವಿಷಯವನ್ನ ನಾವು ತಿಳ್ಕೊಳ್ಬೇಕು. ನಮಗೆ ಇದು ಅಸಾಧ್ಯ, ಆದರೆ ದೇವರಿಗೆ ಸಾಧ್ಯವಾಗಿರುವಂಥದ್ದಾಗಿದೆ. ದೇವರಿಗೆ ಸಾಧ್ಯವಾಗಿರುವಂಥದ್ದಾಗಿದೆ ಎಂಬುದಾಗಿ ಹೇಳಿ ನಾವು ನೋಡುವುದಾದ್ರೆ, ಆತನಿಗೆ ಅಸಾಧ್ಯ ಎನ್ನುವಂಥ ಮಾತಿಗೆ ಅರ್ಥ ಆತನಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ಆತನಿಗೆ ಸಾಧ್ಯವಾಗುವಂಥದ್ದಾಗಿದೆ. ಎಲ್ಲವನ್ನು ಕೂಡ ಸಾಧ್ಯವಾಗಿ ಮಾಡುವಂಥ ದೇವರೇ ನಮ್ಮ ಯೇಸು ಆಗಿರುವವನಾಗಿದ್ದಾನೆ. ಸರ್ವ ಲೋಕವನ್ನ ಸೃಷ್ಟಿ ಮಾಡಿರುವಂತ ದೇವರು ಆತನಾಗಿರುವವನಾಗಿದ್ದಾನೆ. ಈ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂಬುದಾಗಿ ಹೇಳಿ ನಾವು ನೋಡುತ್ತೇವೆ. ಈ ಕ್ರಮವಿಲ್ಲದೆ ಬರಿದಾಗಿರುವಂತ ಈ ಭೂಮಿಯನ್ನೇ ಆತನು ಸಾಧ್ಯವಾಗಿ ಸರಿಪಡಿಸಿರುವಂತ ಸಮಯದಲ್ಲಿ ನಿಮ್ಮ ಜೀವಿತವನ್ನು ಉದ್ಧಾರ ಮಾಡಲಿಕ್ಕೆ ಆತನಿಗೆ ಸಾಧ್ಯವಿರುವಂತದ್ದಾಗಿದೆ. ನಿಮ್ಮ ಸಾಲಗಳನ್ನ ತೀರಿಸಲಿಕ್ಕೆ ಆತನಿಗೆ ಸಾಧ್ಯವಿರುವಂತದ್ದಾಗಿದೆ. ನೀವು ಹಾದು ಹೋಗುತ್ತಾ ಇರುವಂತ ಕಷ್ಟವನ್ನು ಆತನು ಸರಿಪಡಿಸಲು ಆತನಿಗೆ ಸಾಧ್ಯವಾಗಿರುವಂತದ್ದಾಗಿದೆ. ಆದುದರಿಂದ ಇದು ಸಾಧ್ಯವಿಲ್ಲ ಎಂಬುದಾಗಿ ಹೇಳಬೇಡ್ರಿ. ನೀವು ನಂಬಿರುವಂತ ದೇವರು ಅಸಾಧ್ಯ ಎನ್ನುವಂತ ಮಾತಿಗೆ ಅರ್ಥವನ್ನ ತಿಳಿಯದೇ ಇರುವಂತ ದೇವರಾತನಾಗಿದ್ದಾನೆ. ಆದುದರಿಂದ ಸಾಧ್ಯವಾಗಿರುವಂತ ಯೇಸುವನ ಈ ದಿನದಲ್ಲಿ ನೀವು ನಂಬಿರಿ. ನಿಮ್ಮ ಜೀವಿತದಲ್ಲಿ ಇವತ್ತು ಸಾಧ್ಯವಾಗುವಂತ ಕಾರ್ಯಗಳನ್ನು ನೀವು ನೋಡುವವರಾಗಿರುತ್ತೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.